ನನಗೆ ಮರಿದುಂಬಿಯಾಗಿ ಕಾಡ್ತಾ ಇದೆ. ಜಗದೀಶ್ ಹಾಯ್, ಐ ಆಮ್ ಸೋ ಸಾರಿ. ಜಗದೀಶ್ ಮನೆಯಲ್ಲಿಲ್ಲವೇ? ಇಲ್ಲ, ಜಗದೀಶ್ ಮನೆಯಿಲ್ಲ. ಈಗ ತಾನೇ ಏನೋ ಕೆಲಸ ಇದೆ ಅಂತ ಹೊರಬಿಟ್ಟು ಇತ್ತೀಚೆಗೆ ಯಾವಾಗ ಮನೆಗೆ ಬರ್ತಾರೆ ಯಾವಾಗ ಬರಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡಿ. ಅದಕ್ಕೆಲ್ಲ ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ? ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ಬಿಡಮ್ಮ, ಇದು ನಮ್ಮ ಮನೆ ತಾನೆ. ಅಯ್ಯಯ್ಯೋ, ಅಲ್ಲ ಅಂದವ್ರು ಯಾರು? ಅದೆಲ್ಲ ಹಾಗಿರ್ಲಿ, ಜಗದೀಶ್ ನಮ್ಮವರು, ಅವರಿಗೆ ನೀವೇನಾಗ್ಬೇಕು? ಅವರ ಬಳಿ ನಿಮಗೇನ್ ಕೆಲಸ? ಜಗದೀಶ್ ಒಂದು ರೀತಿಯಲ್ಲಿ ಸಂಬಂಧಿಕನಾದ, ಅರ್ಥಾತ್ ಸಂಬಂಧಿಕರೇ ಎಂದುಕೊಳ್ಳಿ. ಓಹೋ, ನೀವು ಬಂದಿದ್ದು ಒಂದು ರೀತಿ ನನಗೆ ಲಾಭವೇ ಆಯ್ತು. ಗಂಡನಿಲ್ಲದೆ ವೀರಗಾಗ್ನಿಯಲ್ಲಿ ಬಳಲುತ್ತಿದ್ದ ನನಗೆ ನೀವು ಬಂದಿದ್ದು ಒಂದು ರೀತಿ ಉಪಯೋಗವೇ ಆಯ್ತು. ಅಂದರೆ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥವೇ ಹಾಗೆ. ನನ್ನ ಮಾತಿನ ಅರ್ಥ ವ್ಯರ್ಥವಿಲ್ಲದೆ ದಾರಿ ಬಿಟ್ಟು ಸಾಗಿದೆ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಜಗನ್ನಾಥ್ ಎಂದು. ಉಪಯೋಗ ಆಗುವವರೆಗೂ ಉಪಚಾರದ ವ್ಯವಸ್ಥೆ ನಡೆಯಲೇಬೇಕಲ್ಲ. ಅಂದ ಹಾಗೆ ಜಗನ್ನಾಥ್, ನೀವು ನನ್ನ ಹೆಸರನ್ನ ಕೇಳೇ ಇಲ್ಲ. ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೀನಿ. ನನ್ನ ಹೆಸರು ಜಾನಕಿ ಅಂತ. ಒಂದು ನಿಮಿಷ ನೀವು ಇಲ್ಲೇ ಇದೆ. ಮಿಸ್ಟರ್ಸ್ ಜಾನಕಿ, ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ನನಗೆ ಇರಲಿಕ್ಕೆ ಇಷ್ಟವಿಲ್ಲ. ನಿಮಗೂ ನಿಮ್ಮ ಉಪಚಾರಕ್ಕೂ ಗುಡ್ ಬಾಯ್. ಜಗನ್ನಾಥ್ ಬಂದಿದ್ರಂತ ಹೇಳಿ. ಯಾವ ಜಗನ್ನಾಥ್ ಅಂತ ಕೇಳಿದ್ರೆ? ನಿಮ್ಮ ತಂಗಿ ಸುಮಿತ್ರಳನ್ನು ಮದುವೆಯಾಗುವ ವರಮಾಶ್ರಯ ಎಂದಿದೆ. ಜಗನ್ನಾಥ್, ಸ್ವಲ್ಪ ನಿಂತ್ಕೊಳ್ಳಿ. ಓಹೋ, ಆ ಸೋಗಲಾಡಿ ಸುಮಿತ್ರಳನ್ನ ಮೋಹಿಸಿದ ಮನ್ಮಥ ಆ ಜಗನ್ನಾಥ ಇವನೇನ? ಹೇಗಾದ್ರೂ ಮಾಡಿ ಈ ನಿನ್ನ ರೂಪರಾಶಿಯಿಂದ ನಾನಿವತ್ತು ನನ್ನ ಆಸೆಯನ್ನ ನಾನು ನೆರವೇರಿಸ್ಕೋಬೇಕು. ಇವತ್ತು ನನ್ನ ಅಂದದ ಬೊಟ್ಟಿಗೆ ಇವನನ್ನ ಹಾಕಿಕೊಳ್ಳಲೇಬೇಕು. ನೋಡಿ ಜಗನ್ನಾಥ್, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆದ್ರೆ ನಮ್ಮ ಮನೆಯಲ್ಲಿ ನೀವು ಒಂದು ಗ್ಲಾಸ್ ಕಾಫಿ ಆದ್ರೂ ಕುಡ್ಕೊಂಡು ಹೋಗ್ಲೇಬೇಕು. ಅಗ್ನಿ ಸಾಕ್ಷಿಯಾಗಿ ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದು ಎತ್ತವರ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆ ಎಂದು ಹೇಳಿ ಪ್ರಮಾಣ ಪತಿಗೆ ವಂಚಿಸಿ, ಪತಿ ಇಲ್ಲದ ಸಮಯದಲ್ಲಿ ಸಂಬಂಧಕರವಿಲ್ಲದವರ ಕೂಡಿ ಅನೈತಿಕ ಸಂಬಂಧ ಹೊಂದಲು ಪತಿ ಪತ್ನಿಯರ ಸಂಬಂಧಕ್ಕೆ ಕೊಡಲಿ ಪೆಟ್ಟುಕ ಹಾಕುವ ಹದಿ ಬದಿಯದ ಧರ್ಮವನ್ನೇ ಕಡಿದಾಕುವ ನಿಮ್ಮಂತವರ ಕಾಫಿ ಕುಡಿಯಲು ಅದು ವಿಷ. ಜಾನಕಿ, ವಿಷ. ಹೆಣ್ಣು ಜಾರಿ ಬಂದಾಗ ಕಣ್ಣು ಮುಚ್ಚಿಕೊಳ್ಬಾರ್ದು. ಆದ್ರಂತೆ ಈ ಹೆಣ್ಣು ತಾನು ಬಯಸಿ ಬಂದಾಗ ಅದನ್ನ ಬೇಡ ಅಂತ ಹೇಳೋದು ಗಂಡನಿಲ್ಲದ ಸಮಯದಲ್ಲಿ ಕಂಡವರ ಜೊತೆ ಕಣ್ಣು ಮುಚ್ಚಾಲೆ ಹಾಡುವುದು ತಾಳಿ ಕಟ್ಟಿದ ಗಂಡ ಪ್ರಪಂಚದಲ್ಲಿ ಬದುಕುಳಿದು 1 ವರ್ಷವಲ್ಲ 10 ವರ್ಷ ನಿನ್ನಿಂದ ದೂರವಿದೆ. ಅವನಿಗಾಗಿ ಕಾದು ಕುಳಿತ ಎಣ್ಣೆ ನಿಜವಾದ ಭಾರತದ ಆರ್ಯನಾರಿ. ನೀನು ನಾರಿಯೂ ಅಲ್ಲ, ನರಿಯ ರೂಪದಲ್ಲಿರುವ ನೋಡು, ನೀನು ನನ್ನನ್ನ ಏನಂದ್ರೂ ಸರಿ, ಆದ್ರೆ ಈ ನನ್ನ ಅಂಗ ಸುಖವನ್ನ ಮಾತ್ರ ದಯವಿಟ್ಟು ನಿರಾಕರಿಸಬೇಡ ಜಗನ್ನಾಥ್. ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ ಎಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನರು ಚಂದ ಕೇಳಿರುವರೆ. ನಿನಗೆ ನಾನೇನು ಮತ್ತಪ್ಪ ಎತ್ತ ಮನನ ಜೊತೆಗೆ ಅನೈತಿಕ ಸಂಬಂಧ ಹೊಂದದ ಹೆಣ್ಣು ಈ ಸಮಾಜಕ್ಕೆ ಮಾದರಿಯಾಗಿರಬೇಕೇ ವಿನಃ ನಿನ್ನಂತೆ ಆದರೆಯಾಗಿರಬಾರದು. ಸಮಾಜವನ್ನು, ಸಮಾಜ ಪರಿಸರವನ್ನು ವಿನಾಶದತ್ತ ಒಯ್ಯುವ ಎಣ್ಣೆ ನಿಜವಾದ ಗರತಿ. ಹಾಗಾದ್ರೆ ಈ ವಿಷಯದಲ್ಲಿ ನಿನ್ನ ಕೊನೆಯ ತೀರ್ಮಾನ
ಕೆಲಸಕ್ಕೆ ಬೇರೆ ಯಾರನ್ನಾದರೂ ಇಟ್ಟುಕೊಳ್ಳಿ, ನಿನ್ನ ಅವಶ್ಯಕತೆ ನನಗಿಲ್ಲ. ನೋಡು, ಈ ವಿಷಯದಲ್ಲಿ ನಾನು ಹೆಚ್ಚಿಗೆ ನಿನಗೆ ನಾನು ಏನು ಹೇಳಲಾರೆ. ಆದ್ರೆ ಇವತ್ತು ಮಾತ್ರ ನೀನು ನನ್ನ ಆಸೆಯನ್ನ ತೀರಿಸುವ, ನೀ ನನ್ನ ವಿರಹವನ್ನ ತೀರಿಸುವನ್ನಲ್ಲ, ನೀನಾಗಲೇಬೇಕು. ನೀನು ಮಾನವಳೇ ಅಲ್ಲ, ಮಾನವ ರೂಪದಲ್ಲ ಇರುವ ಪಶುವಿನ ವರ್ತನೆ ನನಗೆ ಹಿಡಿಸದು. ನಾನು ಆಡಿದ ಮೇಲೆ ಒಂದೇ ಮಾತು, ಒಂದೇ ರೀತಿ. ಮೊಚ್ಚ ಬಾಯಿ ಸಾಕು. ಹೋಗಿ ನಿನ್ನಂತ ಷಣ್ಣನನ್ನ ಗಂಡಸು ಅಂತ ಕೇಳಿಕೊಂಡಲ್ಲ. ಅದು ನಾನು ಮಾಡಿದ ಮೊದಲನೆಯ ತಪ್ಪು. ಇಲ್ಲಿವರೆಗೂ ನಾನು ಮಾತಾಡಿದ ಮಾತುಗಳೆಲ್ಲ ಹಂದಿಗೆ ಗಂಧ ಲೇಪನ ಮಾಡಿದಂತೆಯೇ. ಗಂಧದ ಸ್ಥಾನಮಾನ ನಿನ್ನಂತ ಅಂದಳಿಗೇನು ಗೊತ್ತಾಗಬೇಕು, ಕತ್ತೆಗೇನು ಗೊತ್ತು ಕತ್ತೂರಿಯ ವಾಸನೆ, ನಿನ್ನಂತ ಸೂಳೆಗೇನು ಗೊತ್ತು ಗರತಿ ಬೋಯಿಗೆ ಬಂದಂತೆ ಅರಚಿದ್ರೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಸುಮ್ಮನೆ ತೆರಳು ಇಲ್ಲಿಂದ. ಹೋಗುವುದಕ್ಕೆ ಬಂದಿದ್ದೇನೆ ವಿನಃ ನಾನು ಇಲ್ಲಿರುವುದಕ್ಕೆ ಬಂದಿಲ್ಲ. ನಿನ್ನ ಪತಿಯ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ನಿನ್ನನ್ನು ಕೊಲೆ ಮಳೆಯಾದರೂ ಜೈಲು ಸೇರಿ ಸೆರೆಮನೆಯನ್ನು ತಿನ್ನುತ್ತಿದ್ದೆ. ಜಗನ್ನಾಥ, ಯಾರಿಗೆ ಬಿಟ್ಟಿದೆಯೋ ಈ ನಮ್ಮ ಕಾಮದ ಕೈಕೋಟೆ. ಗಂಡು ಹೆಣ್ಣಿನ ಸಂಗಮವೇ ಒಂದು ಕಾಮಕೋಟ. ಅಂದ ಮೇಲೆ ಈ ಜಾಡತಿ ಕಲಿಸಿಕೊಳ್ಳುವ ಈ ಸಮಾಜಕ್ಕೆ ಹೊಸದೊಂದು ಪಾಠ. ಅದೇ ಜಗದೀಶಿಗೆ ಹೃದಯ ಅಂತರಾಳದ ನೋಟ. ನಿನ್ನಂತವಳಿಂದ ಕಲಿತುಕೊಳ್ಳಬೇಕಿಲ್ಲ ನೀತಿಯ ಪಾಠ. ಹೆಣ್ಣು ಮಹಾಭಾರತದ ಕಣ್ಣು, ನವಮಾಸ ಹೊತ್ತು ಎತ್ತು ಸಾಕಿ ಸಲಹಿದ ಮಹಾತಾಯಿ ಒಂದು ಹೆಣ್ಣು. ತಾಯಿ ಗರ್ಭದಿಂದ ಹೊರಗೆ ಬಂದ ನಿಮ್ಮಂತವರಿಗೆಲ್ಲ ವಿದ್ಯೆಯ ಕಣ್ಣಾದ ಮಹಾಪೂಜೆ ಸರಸ್ವತಿ ಒಂದು ಹೆಣ್ಣು. ಈ ಜಗತ್ತಿನಲ್ಲಿ ಸುಖ ಸೋಪಾನವಾಗಿ ಎಲ್ಲ ಹಂತದಲ್ಲಿ ಪ್ರಮುಖವಾಗಿ ಹಣವನ್ನೇ ಬಯಸುತ್ತಾರೆ. ಹೆಚ್ಚೇನು ನಿಮ್ಮಂತ ಕಾಮದ ಗೊಂಬೆಗಳಿಗೆ ಜನ್ಮ ಕೊಟ್ಟು ಎದೆ ಹಾಲು ಉಣಿಸಿ ಗಂಜಿ ಕುಡಿದರೂ ಮಂದಿಗೆ ಅಂಜದೆ ಮರ್ಯಾದೆಯಿಂದ ನಿಮ್ಮೆಲ್ಲರನ್ನು ಈ ಮುತ್ತೈದೆ ಅಂತ ಭಾರತಾಂಬೆ ಅಂತ ಮುತ್ತೈದೆ ಬಡಿಲಿಗೆ ಹಾಕಿಬೋದ ನಿಮ್ಮೆಲ್ಲರ ತಾಯಿ ಒಂದು ಹೆಣ್ಣು. ಸಕಲ ಜೀವರಾಶಿಗಳಿಗೂ ಅನ್ನ ಕೊಡುವ ಮಹಾತಾಯಿ ಈ ಭೂಮಿ ತಾಯಿ. ಮಿಸ್ಟರ್ ಮಿಸಸ್ ಜಾನಕಿ ದೇವಿಯವರೇ, ಶಿವನ ಹಣೆಯಲ್ಲಿ ಉರಿಗಣ್ಣಿನಂತಿರುವ ಹೆಣ್ಣಿನ ಹಣೆಯ ಸಿಂಧೂರ ಮುತ್ತೈದೆಯ ಸಂಕೇತ. ಅದನ್ನು ಮರೆತು ಫ್ಯಾಷನ್ ಎಂದು ತಿಳಿದುಕೊಂಡಿರುವ ನಿಮ್ಮಂತ ವೈಯಾಳಿಯವರಿಗೆ ಗಂಡು ಜಾತಿಯಿಂದ ಧಿಕ್ಕಾರ ಧಿಕ್ಕಾರ. ಕೊರಳಲ್ಲಿ ಕರಿಮಣಿ ಸರವೆಂಬುದು ಇರುತ್ತದೆ, ಗೊತ್ತಿರಬೇಕಲ್ಲ. ಕರಿಮಣಿ ಎಂದರೆ ಏನು ಗೊತ್ತೇ? ಕರಿ ಎಂದರೆ ಆನೆ, ಮಣಿ ಎಂದರೆ ಸರ್ಪದ ತಲೆಯಲ್ಲಿ ಪಳಪಳನೆ ಹೊಳೆಯುತ್ತಿರುವ ಮುತ್ತು. ಅಂತ ಮಾಂಗಲ್ಯ ತಾಕಿದಂತ ಮುತ್ತಿನ ಸರವೇ ಮುತ್ತೈದೆಯ ಮಾಂಗಲ್ಯ. ನೀನು ಕಂಡ ಎದೆಯವರೆಗೆ ಆ ಮಾಂಗಲ್ಯವನ್ನು ತಾಕಿಸುವ ತಾಕತ್ತಿರುವ ನೀನು ಮತ್ತಿನ್ನೇನು
ಜಗನ್ನಾಥ್ ಜಗನ್ನಾಥ್, ನನ್ನನ್ನ ಕೆಣಕಬೇಡ. ನೀನು ಇವತ್ತು ಕೆಣಕಿದ್ದೆ ನಿಜವಾದ್ರೆ ನೀನು ಪ್ರೀತಿಯಿಂದ ಪ್ರೀತಿಸಿದ ಆ ನಿನ್ನ ಪ್ರೀತಿಯ ಸುಮಿತ್ರಳ ಬಾಳಿನಲ್ಲಿ ನಿನ್ನ ಮುಂದೆ ನನ್ನ ಪಾತ್ರ ಏನು ಅಂತ ನೋಡ್ತಾ ಇರೋ. This is my challenge. ಲೈಫ್ ಈಸ್ ಎ ಗೇಮ್, ಏಕ್ ಚಾಲೆಂಜ್. ಗುಡ್ ಬೈ ಅಂಡ್ ಗುಡ್ ನೈಟ್. ನಾ ಬರುತ್ತೆ. ಹೋಗು ಜಗನ್ನಾಥ್ ಹೋಗು. ನಿನಗಾಗಿ ಹಾಡುವ ಆ ಸುಮಿತ್ರಳ ಸುಸ್ವರ